ನಾವು ದಿಲ್ಲಿಯಿಂದ AICC ವೀಕ್ಷಕರು ಹಾಗೂ ನಮ್ಮ ಉಸ್ತುವಾರಿ ವಹಿಸಿರುವಂಥ ಅಭಿಷೇಕ್ ಅವರು ಅವ್ರ ಜೊತೆ ನಮ್ಮ ಕರ್ನಾಟಕದಿಂದ ಬೆಂಗಳೂರಲ್ಲಿ ವೆಂಕಟೇಶ್ ಅವರು ನಮ್ಮ ಜಿಲ್ಲಾ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಾವು ನಮ್ಮ ಸ್ವಂತ ನಂತರ ಏನು ಕಾಂಗ್ರೆಸ್ ಪಾರ್ಟಿಯಿಂದ ಅದೊಂದು, ಆಮೇಲೆ ಸುಮಾರು 2 ವರ್ಷ ಆಗಿದೆ. ಎಲ್ಲ ನಿಷ್ಠಾವಂತ ಕಾರ್ಯಕರ್ತರು ಏನೇನು ನಾವು ಆಶ್ವಾಸನೆ ಕೊಟ್ಟಿದ್ವಿ ಬಗೆಹರಿಸಬೇಕು ಅಂತ ಒಂದು ಆಶ್ವಾಸನೆ ಕೊಟ್ಟು ಏನಿವತ್ತು ಸರ್ಕಾರ ಏನಿವತ್ತು ಆಯೋಜನೆ ಮಾಡಿದೆ 5 ಗ್ಯಾರಂಟಿಗಳು ಹಾಗೂ ಸರ್ಕಾರದಂಥ ಅನುದಾನಗಳು ಸರಿಯಾಗಿ ಬರ್ತಾ ಇಲ್ಲವಾ ಅಂತ ಅದನ್ನು ವಿಚಾರಿಸಿಕೊಂಡು ಅದನ್ನು ವಿಶ್ಲೇಷಣೆ ಮಾಡಿ ಮುಂಬರುವ ದಿನಗಳಲ್ಲಿ ಏನು ಸೀನಿಯರ್ಸು ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯಾವುದೋ ಒಂದು ಜಾಗದಲ್ಲಿ ಅವಕಾಶ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಆ ಮಾತು ಕೊಟ್ಟು ಯಾಕಪ್ಪ ಅಂದರೆ ಇದು ಡಿಲೇ ಆಗಿದ್ದು ಬಿಕಾಸ್ ಆಫ್ ಎಜುಕೇಷನ್ CM ಅದು ದೊಡ್ಡ ಕತೆ. ಇದೆಲ್ಲ ಮುಗಿದ ಮೇಲೆ ನನ್ನ ಲೆಕ್ಕ ಪ್ರಕಾರ ಸಲಹೆ ಎಲ್ಲ ಸಮುದಾಯದವರಿಗೆ, ಎಲ್ಲ ಜನಾಂಗದವರಿಗೆ, ಸೀನಿಯರ್ಸ್ಗೂ ಜೂನಿಯರ್ಸ್ಗೂ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಭರವಸೆ ನಮಗೆ ಅಭಿಷೇಕ್ ಅವರು ಕೊಟ್ಟಿದ್ದಾರೆ, ವೆಂಕಟೇಶ್ ಅವರು ಕೊಟ್ಟಿದ್ದಾರೆ, ಕೋಲಾರ ಶಾಸಕರಾದ ಮತ್ತು ಮಂಜುನಾಥ್ ಅವರು ಕೊಟ್ಟಿದ್ದಾರೆ, ಜಿಲ್ಲಾ ಅಧ್ಯಕ್ಷರು ಕೊಟ್ಟಿದ್ದಾರೆ, ನಿಮ್ಮ ಹುಡುಗ ಆದಿನಾರಾಯಣನೂ ಇದ್ದ, ಆದಿನಾರಾಯಣ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನನ್ನ ಲೆಕ್ಕ ಪ್ರಕಾರ ವಿತಿನ್ 2-3 ಮಂತ್ಸಲ್ಲೇ ಎಲ್ಲ ಸೌಲಭ್ಯತೆ ಅಂತ ನನ್ನ ಭಾವನೆ, ನನ್ನ ಅನಿಸಿಕೆ. ಈ ರೀತಿ ಅಭ್ಯರ್ಥಿ ಆದಿನಾರಾಯಣ ಕೆಲವು ಅಸಮಾಧಾನ ನಡೆಯಿತು. ಏನು ಅಸಮಾಧಾನ ಇಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಅಸಮಾಧಾನಕ್ಕೆ ಜಾಗನೇ ಇಲ್ಲ. ಯಾಕಪ್ಪ ಅಂದರೆ ಇದು ದೊಡ್ಡ ಪಾರ್ಟಿ. ಅಷ್ಟು ಕನ್ಯಾಕುಮಾರಿ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಪಾರ್ಟಿ ಬಿಫೋರ್ ಇಂಡಿಪೆಂಡೆನ್ಸ್ ಇಂದ ಕಟ್ಟಿಕೊಂಡ ಪಾರ್ಟಿ ಇದು. ಅಸಮಾಧಾನ ಅದಕ್ಕೆ ಇಂಪಾರ್ಟೆಂಟ್ ಏನಾಗಿದೆ ಅವರು ಕೂಗಿ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲ ಬಟ್ ವಿತಿನ್ 2-3 ದಿವಸದಲ್ಲಿ ನಾವು ಅದೇ ಇವಾಗ ಕೊತ್ತು ಮಂಜಾತ್ ಮಾತಾಡಿದ್ದಾರೆ, ನಾನು ಈ ಬಗ್ಗೆ ಮಾತಾಡಿಸಿ ಅದಕ್ಕೊಂದು ನಿರ್ಮಾಣ ಅಂತ ಹೇಳಿದ್ದಾರೆ. ಅದು ಅದೇನು ದೊಡ್ಡ ಇಶ್ಯೂ ಅನ್ನಿಲ್ಲ. ಯಾಕಂದರೆ ಸಾಮಾನ್ಯ ಹೊಸ ಸೀಟ್ ಸಿಕ್ಕಿಲ್ಲ ಅಂತ ಅದು ಮಾಮೂಲಿ ಆಗುತ್ತೆ. ನೆಕ್ಸ್ಟ್ ಮುಂದೆ ಸೀಟ್ ಸಿಕ್ಕಿದಾಗ ಯಾವ ಇಲ್ಲಿಂದ ಇನ್ನೊಬ್ಬ ಹಪ್ತಾದೆ ಸೀಟ್ ಸಿಗುತ್ತೆ ಅಂತ ತೊಂದರೆ ಇಲ್ಲ. ಅದು ದೊಡ್ಡ ಇಶ್ಯೂ ಮಾಡಿಲ್ಲ. ಅದು ಸುಮ್ಮನೆ ಹುಡುಗ ಕೇಳಿದ್ದಾರೆ, ಹೇಳೋದು ತಪ್ಪೇನಿಲ್ಲ. ಹುಡುಗ ಕೇಳೋದ್ರಲ್ಲಿ ಒಂದು ಅವಕಾಶ ನಮಗೂ ಮಾಡಿಕೊಡ್ಬೇಕಂತ ಹೇಳಿದ್ದಾರೆ. ಖಂಡಿತ ಅವಕಾಶ ಮಾಡಿಕೊಡುವಂಥ ಜವಾಬ್ದಾರಿ ನಾಯಕರಿಗೆ ಒಪ್ಕೋಬೇಕು. ಆಮೇಲೆ ಯಾವುದೇ ಕಾರಣಕ್ಕೆ ನಾಯಕನ ಬಿಟ್ಟು ನಾವು ಒಬ್ಬೊಬ್ಬರ ಕೆಲಸ ಮಾಡಿದ್ರೆ ಇದಕ್ಕೆಲ್ಲ ಕಾರಣ ಆಗುತ್ತೆ. ಹಂಗಾಗಿ ನಾವು ಅದನ್ನೆಲ್ಲ ಮಾತಾಡಿದ್ದೀವಿ. ಇನ್ಫ್ಯಾಕ್ಟ್ ನೀವು ನೋಡೋದು ಗೊತ್ತಿಲ್ಲ, ನಾನು ಮಂಜು ಜೊತೆ ಮಾತಾಡಿದವಾಗ ನಮ್ಮ ಕೋಲಾರ ಶಾಸಕರು ಇವತ್ತು ಕುತ್ಕೊಂಡು ಮಾತಾಡಿ ಹೇಳಿದ್ದಾರೆ. ಇದಕ್ಕೆಲ್ಲ ಏನಿಲ್ಲ, ಎಲ್ಲ ನಮ್ಮ ಹುಡುಗರೆ, ನಮ್ಮ ಮಗುವೇ ನಮ್ಮಲ್ಲಿ ಗಳಿದಾಗುತ್ತೆ, ನಮ್ಮ ಮಗಳು ಸಾಯಿಸ್ತೇವೆ ಹೋದಾಗ್ತೇವೆ. ಏನಿಲ್ಲ, ಜಾಸ್ತಿ ಆದರೆ ಕಳ್ಕೊಳ್ತಾರೆ, ಬಟ್ಟೆ ಚೇಂಜ್ ಮಾಡ್ಕೊಳ್ತೇವೆ. ಇಲ್ಲ, ನಮ್ಮ ಹುಡುಗ ಮಾಡೋ ಕೆಲಸ ಏನಾಗಲ್ಲ. ನಮ್ಮ ಹುಡುಗರು ನಮ್ಮನೆ, ನಮ್ಮ ಫ್ಯಾಮಿಲಿ ಇದ್ದಂಗೆ ಎಲ್ಲ ಸರಿಪಡಿಸ್ತೀವಿ ಅಂತ ನೀವು ವಾಹಿನಿ ಮುಖಾಂತರ ನಮ್ಮ ಹುಡುಗರು, ನಮ್ಮ ಪಾರ್ಟಿ ವರ್ಕರ್ಸ್ಗೆ, ನಮ್ಮ ಪಾರ್ಟಿ ಸೀನಿಯರ್ಸ್ಗೆ ಹೇಳ್ತಾ ಇದ್ದೀವಿ. ನಮಸ್ಕಾರ. ಸರ್, ಪಕ್ಷದಲ್ಲೇ ಇಟ್ಕೊಂಡು ಕೆಲವರು ಆಡಿಯೋ ಇದೆ, ಅವ್ರನ್ನ ನಿರಾಶವಾಗಿ ಗೊತ್ತಾದ್ರು. ಅದು ಎಲ್ಲ ನಾಟ್ ಓನ್ಲಿ ಮುಳಬಾಗಿಲು, ನಾಟ್ ಓನ್ಲಿ ಕೋಲಾರ, ನಾಟ್ ಓನ್ಲಿ ಕನ್ಯಾಕುಮಾರಿ, ಬೀದರ್ ಅನ್ಬೋದು, ಏನೋ ಎಲ್ಲದರಲ್ಲೂ AM UP MP ಎಲ್ಲರಲ್ಲೂ ಇದೆ. ಪಾರ್ಟಿ ಮಾಡೋದು ಅದು ಇದೆ. ಅದು ಹೇಳ್ಕೊಟ್ಟಿರೋದು ದೊಡ್ಡ ನಾಯಕರು ಹೇಳ್ಕೊಟ್ಟಿದ್ದಾರೆ. ನಮ್ಮ ತಾಲೂಕು ಕಮ್ಮಿ ಇದೆ, ಒಂದೆರಡು ಇರ್ಬೋದೇನೋ ಗೊತ್ತಿಲ್ಲ ನನಗೆ. ಅದನ್ನೇ ದೊಡ್ಡದಾಗಿ ಇಶ್ಯೂ ಮಾಡೋದು ಎಲ್ಲಿಲ್ಲ, ಯಾವ ಪಾರ್ಟಿಯಲ್ಲಿಲ್ಲ. ವಿಧಾನಸೌಧದಲ್ಲಿ ವಿಡಿಯೋ ಮಾಡ್ಕೊಂಡು ತೋರಿಸ್ತಾರೆ ಜನ. ಆ ಮಟ್ಟಕ್ಕೆ ಹೋಗಿದೆ ಈ ಮೀಡಿಯಾ. ಹಂಗಾಗಿ ಅದೇನಿಲ್ಲ, ಸುಮ್ಮನೆ ವಿಡಿಯೋ ಮಾಮೂಲಿ ಇವಾಗೆಲ್ಲ ಕಂಪ್ಲೀಟ್ ಮಾತಾಡ್ತಾರೆ. ಎಸ್ಪೆಷಲಿ ಬೇರೆ ತಾಲೂಕಿಗೆ, ಬೇರೆ ಡಿಸ್ಟ್ರಿಕ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ತಾಲೂಕಲ್ಲಿ ಇವತ್ತೂ ಕಾಂಗ್ರೆಸ್ಸು ಈ ಕಡೆ ಬೇರೆ ಪಾರ್ಟಿಗಳ ಜೊತೆ ಹೊಂದಾಣಿಕೆ ಇರ್ತಾರೆ. ಬಿಟ್ಟು ಮಾತಾಡಿಕೊಂಡು ಎಲೆಕ್ಷನ್ ಟೈಮಲ್ಲಿ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದಾರೆ. ಇಲ್ಲಾಂದರೆ ಈ ಮಟ್ಟಕ್ಕೆ ಬರ್ತಾ ಇದ್ದಾರೆ ನೋಡಿ. ಇವಾಗ ನೋಡ್ತಾರೆ ಬಿಟ್ಬಿಟ್ಟು ಬಂದಿದ್ದೆ ಜನ, ಅದೇನಿಲ್ವಲ್ಲ ಅಭಿಮಾನದಿಂದ. ಯಾಕಪ್ಪ ಅಂದರೆ ಈ ನಮ್ಗೆ ಹುಡುಗಿಗೆ ಇಲ್ಲಿ ಬೇಜಾರಾಗುತ್ತೆ ಅಂದರೆ ಕರೆಕ್ಟಾಗಿ ಅವರು ಜಾಗ ಹಾಕಿ ಕ್ಲೀನಾಗಿ ಎಲ್ಲ ಬಡಿಸೋದು ಚೆನ್ನಾಗಿ ಆಗುತ್ತೆ. ಊಟ ಬಡಿಸ್ಬೇಕು ಅಂತ ನಮ್ಮ ಉದ್ದೇಶ. ಹುಡುಗಿ ಏನೂ ಇಲ್ಲ, ಸುಮ್ಮನೆ ಬೀದಿ ಪಾಲಾಗುತ್ತೆ. ಒಂದು ಟೇಬಲ್ನಾಗ ಅಚ್ಚುಕಟ್ಟಾಗಿ ಊಟ ಬಡಿಸ್ಬೇಕು ಅನ್ನೋ ಒಂದೇ ಉದ್ದೇಶ ನಮ್ಮ ಹುಡುಗರಿಂದ ಮಾತಾಡಿದ್ದು. ಅದು ನಾನು ಮಾತಾಡಿದ್ದೀನಿ. ಹುಡುಗರು ರೆಡಿ ಆಗ್ತಾರೆ, ದೊಡ್ಡವರು ರೆಡಿ ಆಗ್ತಾರೆ, ಏನು ತೊಂದರೆ ಇಲ್ಲ. ಸರ್, ಕಳೆದ ಕೋಮು ಇರ್ಬೋದು, ಹಾಗೆ DCC ಬ್ಯಾಂಕ್ ಸೋಲಿಗೆ ಕಾರಣ ಏನಂತ
ಅದ್ರ ಬಗ್ಗೆ ನಾವು ಇವಾಗ ಮಾತಾಡಿ, ಯಾಕಂದ್ರೆ ಅದಕ್ಕೆ ಸಪ್ರೇಟಾಗಿ ಮಾತಾಡ್ತೀವಿ. ಯಾಕಂದ್ರೆ ಆ ಗಬ್ಬನ್ನು ಇದಕ್ಕೆ ಹಾಕೋದು ಬೇಡ ಅಂತ. ಯಾಕಂದ್ರೆ ಸಂಪೂರ್ಣವಾಗಿ ಓಪನ್ ಸಿಸ್ಟಮ್ ಅದು ಇಲ್ಲವೇ ಇಲ್ಲ. ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಐ ಆಮ್ ನಾಟ್ ರೆಡಿ ನಾವು. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅದೇನಿದೆ ಕೊಂಡ್ಕೊಳ್ಳೋದಷ್ಟೇ, ಆಕ್ಷನ್ ಕೊಂಡ್ಕೊಳ್ಳೋದು. ಅದ್ರ ಬಗ್ಗೆ ನಾನೇ ಮಾತಾಡ್ಬೇಕು. ಓಕೆ, ಈ ತರ ರೈತರ ಚುನಾವಣೆಗಳು ಕೂಡ ಇಷ್ಟು ಕೂಲಂಕುಷವಾಗಿ ನಾನು ಮಾತಾಡ್ತೀನಿ. 1 hour ಟೈಮ್ ಕೊಡ್ತೀನಿ ಬೇಕಾದ್ರೆ ನಾನು 1 hour 1 ಇಂಚು ಬೇಕಾದ್ರೆ ನಾನು ಮಾತಾಡ್ತೀನಿ. ನನಗೆಲ್ಲ ಮಾಹಿತಿ ಇದೆ, ಯಾವ್ಯಾವ್ದು ಏನೇನು ಎಲ್ಲ ಕಂಪ್ಲೀಟ್ ಗೊತ್ತು ನನಗೆ. ಅದ್ರ ಬಗ್ಗೆ ಇಲ್ಲಿ ಮಾತಾಡಿ ಸೂಕ್ತ ಕ್ರಮ ಅಲ್ಲ, ಸಂದರ್ಭ ಅನ್ನೋದು. ಓಕೆನಾ? ಓಕೆ ಸರ್, ಥ್ಯಾಂಕ್ ಯು. ಎನಿ ಕ್ವಶನ್ಸ್ ಮಿಸ್ಟರ್? ಕಾಂಗ್ರೆಸ್ ಅಧ್ಯಕ್ಷ ಅದು ಇದು ಕಾಂಗ್ರೆಸ್ ಪಾರ್ಟಿ, ಇದಕ್ಕೆ ಸಿದ್ಧಾಂತ ಇದೆ. ಆ ಸಿದ್ಧಾಂತ ಪ್ರಕಾರ ಸಿದ್ಧಾಂತ ತಗೊಂಡು ಯಾರು ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾಡಬೇಕು ನಮ್ಗೆ ಆಲ್ರೆಡಿ ಗೊತ್ತಿರ್ತಾರೆ. ಅದಕ್ಕೆ ಒಂದು ರಿಪೋರ್ಟ್ ಇರ್ತದೆ, ಲೋಕಲ್ ರಿಪೋರ್ಟ್ ತಗೊಂಡು ತಕ್ಕದಾದ ಒಂದು ಕ್ಯಾಂಡಿಡೇಟ್ ಆಲಿಸ್ತಾರೆ ಅಂತ ನನ್ನ